ಹಲ್ಲುಗಳು ಹಳದಿ ಆಗಿದ್ರೆ ಅಥವಾ ಹಲ್ಲಿನ ಮೇಲೆ ಕಲೆ ಜಾಸ್ತಿ ಇದ್ರೆ ಅದನ್ನೆಲ್ಲ 100% ಕ್ಲಿಯರ್ ಮಾಡುವಂಥ ಒಂದು ನ್ಯಾಚುರಲ್ ರೆಮಿಡಿನ ಹೇಳಿ ಅಂತ ಹೇಳಿ ತುಂಬ ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ. ಸೊ ಫೈನಲಿ ಹಿಯರ್ ಇಸ್ ದ ವಿಡಿಯೋ. ಅದೇ ವಿಡಿಯೋನೇ ಮಾಡ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ ಇರುವಂಥ ಅಥವಾ ಯಾವುದೇ ಬ್ರ್ಯಾಂಡಿಂದು ನೀವು ಟೂತ್ ಪೇಸ್ಟನ್ನು ತಗೊಂಡು ಯೂಸ್ ಮಾಡಿದ್ರು ಕೂಡ ಇವತ್ತು ನಾನು ತೋರಿಸ್ತಾ ಇರೋವಂಥ ಈ ರೆಮಿಡಿ ನಿಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡಿದಷ್ಟು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಐ ವಿಲ್ ಬೆಟ್ ಯು. ಸೊ ಮತ್ತ್ಯಾಕೆ ತಡ ಮಾಡೋದಲ್ವಾ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಈಗಲೇ ಈ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಸೊ ಯಾವುದು ಆ ಮ್ಯಾಜಿಕಲ್ ರೆಮಿಡಿ ಅಂತ ನೋಡೋಣ. ಮೊದಲು ನಮ್ಮ ಹಲ್ಲುಗಳು ಯಾಕೆ ಹಳದಿ ಆಗ್ತವೆ, ಹಾಗೆ ಹಲ್ಲಿನ ಮೇಲೆ ಕಲೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಮೇಯ್ನ್ ರೀಸನ್ನು ನಾವು ಸರಿಯಾಗಿ ಓರಲ್ ಕೇರ್ನ ಮಾಡದೇ ಇರೋದು, ಅಂದರೆ ನೀಟಾಗಿ ಬ್ರಷ್ ಮಾಡದೇ ಇರೋದು. ಅದನ್ನು ಬಿಟ್ಟರೆ ಜಾಸ್ತಿ ಟೀ, ಕಾಫಿ ಮತ್ತು ಡಾರ್ಕ್ ಸೋಡಾಗಳು, ಏನು ರೆಡ್ ವೈನು ಈ ಥರದ್ದನ್ನು ತಗೊಳ್ಳೋದ್ರಿಂದ, ಹಾಗೆಯೇ ತಂಬಾಕು, ಗುಟ್ಕಾ ಇದನ್ನ ಹಾಕೋರು ಹಲ್ಲಂತೂ ನೀವು ನೋಡೇ ಇರ್ತೀರಲ್ವ, ತುಂಬಾ ಕಲೆ ಕಟ್ಟಿರುತ್ತೆ. ಸೊ ಇದೆಲ್ಲ ಎಕ್ಸ್ಟರ್ನಲ್ ರೀಸನ್ಸ್ ಆದರೆ ಕೆಲವೊಂದು ಇಂಟರ್ನಲ್ ರೀಸನ್ಸ್ ಕೂಡ ಇರುತ್ತೆ. ಅಂದರೆ ನಾವೇನಾದರೂ ರೆಗ್ಯುಲರ್ ಆಗಿ ಮೆಡಿಕೇಷನ್ನ ತೊಗೊತಾ ಇದ್ರೆ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ, ವಾಟ್ ಎವರ್ ದ ರೀಸನ್, ಅಂದರೆ ರೀಸನ್ ಏನೇ ಆಗಿರ್ಬೋದು. ಈಗ ಆಲ್ರೆಡಿ ನಮ್ಮ ಹಲ್ಲು ಹಳದಿ ಆಗಿಬಿಟ್ಟಿದೆ, ಹಲ್ಲಿನ ಮೇಲೆಲ್ಲ ಕಲೆ ಜಾಸ್ತಿ ಆಗಿದೆ ಅಂದರೆ ಡೋಂಟ್ ವರಿ, ಯಾವುದೋ ಕಾಸ್ಟ್ಲಿ ಇರುವಂಥ ಪೇಸ್ಟ್ಗಳನ್ನು ತೊಗೊಂಡು ನೀವು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ಸಾರಿ ನೀವು 50 ರೂಪಾಯಿ ಕೊಟ್ಟು ಈಗ ನಾನು ತೋರಿಸ್ತಾ ಇರೋವಂಥ ಒಂದೇ ಒಂದು ಪ್ರಾಡಕ್ಟ್ನ ತೊಗೊಂಡು ಬಂದರೆ ಆರಾಮಾಗಿ ಇದು ನಿಮ್ಮ ಹಲ್ಲುಗಳನ್ನಷ್ಟೇ ಅಲ್ಲ, ನಿಮ್ಮ ಹೆಲ್ತನ್ನು ಕೂಡ ಸುಧಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇನಪ್ಪ ಅಂದರೆ ಫಿಟ್ಕರಿ. ಇದನ್ನು ಆಲಮ್ ಅಥವಾ ಕನ್ನಡದಲ್ಲಿ ಸ್ಫಟಿಕ ಅಂತ ಕೂಡ ಕರೀತಾರೆ. ಯೂಶಲ್ ಆಗಿ ಗಂಡ್ಮಕ್ಳು ಶೇವಿಂಗ್ ಆದಮೇಲೆ ಈ ಆಲಮ್ನ ಯೂಸ್ ಮಾಡ್ತಾರೆ. ನೀವು ಇದನ್ನು ಈ ಬಾರ್ಬರ್ ಶಾಪಲ್ಲಿ, ಅಂದರೆ ಶೇವಿಂಗ್ ಶಾಪಲ್ಲಿ ನೋಡಿರ್ಬೋದು. ಇದು ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಮತ್ತು ಇರಿಟೇಷನನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿ ಇದನ್ನು ಯೂಸ್ ಮಾಡೋದು. ಬಟ್ ಈ ಫಿಟ್ಕರಿ ಅದೊಂದಕ್ಕೆ ಯೂಸ್ ಆಗುತ್ತೆ ಅಂತಲ್ಲ, ತುಂಬ ಕೆಲಸಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಅಂತ ನಾನು ಆಲ್ರೆಡಿ ಈ ವಿಡಿಯೋನಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಒಂದು ಸಾರಿ ಮರೀದೆ ಅದನ್ನು ಚೆಕ್ ಮಾಡಿ. ಯಾಕೆ ಅಂದರೆ ಈ ಫಿಟ್ಕರಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಸರಿ, ಈಗ ಈ ಫಿಟ್ಕರಿನ ಸ್ವಲ್ಪ ತಗೊಂಡು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಸೋಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಈ ಫಿಟ್ಕರಿನ ಹಳದಿ ಹಲ್ಲಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದಾದರೆ, ಈಗ ನಾವು ಸೋಸ್ಕೊಂಡು ಇಟ್ಕೊಂಡಿರುವಂಥ 1 ಚಮಚ ಫಿಟ್ಕರಿ ಪೌಡರ್ನ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ಇದ್ರ ಜೊತೆ 1 ಚಮಚದಷ್ಟು ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಅದೇ ಪುಡಿ ಉಪ್ಪು. ಅದ್ರ ಜೊತೆ 1/4 ಚಮಚದಷ್ಟು ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ. ಸೊ ಈ ಮೂರನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಬಾಕ್ಸಲ್ಲಿ, ಅಂದರೆ ಈ ರೀತಿ ಡಬ್ಬದಲ್ಲಿ ಹಾಕಿ ಇದನ್ನು ತೆಗೆದಿಟ್ಕೋಬೇಕು. ಸೊ ನಮಗೆ ಈ ಫಿಟ್ಕರಿ ಅಂದರೆ ಆಲಮು 2 ರೀತಿಯಲ್ಲಿ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ವಾ ಆ ಥರ. ಅಂದರೆ ಒಂದು ಪೂರ್ತಿ ಕಲ್ಲಿನ ಥರ ಇದ್ದರೆ, ಇನ್ನೊಂದು ಈ ರೆಕ್ಟ್ಯಾಂಗಲ್ ಶೇಪಲ್ಲಿ ಸಿಗುತ್ತೆ. ಯಾವ್ದು ಸಿಕ್ಕರು ಓಕೆ, ಎಲ್ಲ ಗ್ರಂಥಕಿ ಅಂಗಡಿನಲ್ಲೂ ಕೂಡ ಇದು ಸಿಗುತ್ತೆ. ಆಲಮ್ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಸ್ಫಟಿಕ ಅಂತ ಹೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ ಈ ಸ್ಟೋರ್ ಮಾಡ್ಕೊಂಡಿರುವಂಥ ಪೌಡರ್ನ ಜಸ್ಟ್ ಒಂದು 1/4 ಚಮಚದಷ್ಟು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ಇದ್ರ ಜೊತೆ ಒಂದು 5 ರಿಂದ 6 ಹನಿಯಷ್ಟು ಮಸ್ಟರ್ಡ್ ಆಯಿಲ್, ಅಂದರೆ ಸಾಸಿವೆ ಎಣ್ಣೆನ ಹಾಕಿ, ಅದೇ 5 ರಿಂದ 6 ಹನಿಯಷ್ಟು ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಪವರ್ಫುಲ್ ಮ್ಯಾಜಿಕಲ್ ಟೂತ್ ಪೇಸ್ಟ್ ರೆಡಿ ಆಗುತ್ತೆ. ಇದನ್ನ ಸ್ಟಾರ್ಟಿಂಗ್ ಯೂಸ್ ಮಾಡುವಾಗ ಒಂದಿನ ಬಿಟ್ಟು ಒಂದಿನ, ಒಂದು ವಾರ ಯೂಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಟೈಮಲ್ಲಿ ಇದನ್ನು ಯೂಸ್ ಮಾಡಿ. ಸೊ ಇದನ್ನು ಯೂಸ್ ಮಾಡಿದ್ಮೇಲೂ ಕೂಡ ರೆಗ್ಯುಲರ್ ಆಗಿ ನಾವು ಟೂತ್ ಪೇಸ್ಟಿಂದಾನೇ ಬ್ರಷ್ ಮಾಡ್ತೀವಿ, ನಮಗೆ ಕಂಫರ್ಟಬಲ್ ಇರಲ್ಲ ಅನ್ನೋದಾದರೆ ಸ್ವಲ್ಪ ಪೇಸ್ಟನ್ನು ತಗೊಂಡು ಯೂಸ್ ಮಾಡ್ಬೋದು. ಜಸ್ಟ್ ಈ ಪೌಡರ್ ಖಾಲಿ ಆಗೋವರೆಗೂ ಯೂಸ್ ಮಾಡಿ ನೋಡಿ. ನಿಮ್ಮ ಹಲ್ಲಲ್ಲಿರುವಂಥ ಹಳದಿ ಕಲೆ ಹಾಗೆ ಬೇರೆ ಕಪ್ಪು ಕಲೆಗಳೆಲ್ಲ ಕೂಡ ಕಂಪ್ಲೀಟಾಗಿ ಹೋಗಿರುತ್ತೆ. ನೀವು ಎಷ್ಟೇ ಕಾಸ್ಟ್ಲಿ ಇರೋಂಥ ಅಥವಾ ಎಷ್ಟೇ ಒಳ್ಳೆ ಬ್ರ್ಯಾಂಡಿಂದು ಟೂತ್ ಪೇಸ್ಟ್ ತೊಗೊಂಡು ಬಂದು ಯೂಸ್ ಮಾಡಿದ್ರು ಕೂಡ ಸಿಗದೇ ಇರೋಂಥ ರಿಸಲ್ಟು ಜಸ್ಟ್ ನಾವೀಗ ಪ್ರಿಪೇರ್ ಮಾಡಿರೋಂಥ ಈ ಟೂತ್ ಪೌಡರಿಂದ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಇದರಲ್ಲಿ ನಾವು ಫಿಟ್ಕರಿ, ಅಂದರೆ ಆಲಮು, ಸ್ಫಟಿಕ ಅಂತ ಕೂಡ ಕರೀತಾರೆ ಇದನ್ನು ಯೂಸ್ ಮಾಡಿದ್ದೀವಲ್ವ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಹಾಗೆಯೇ ಆಸ್ಟ್ರಜನ್ ಪ್ರಾಪರ್ಟಿ ಕೂಡ ಇರೋದ್ರಿಂದ ನಮ್ಮ ಹಲ್ಲುಗಳಲ್ಲಿ ಎಷ್ಟೇ ಗಾಢವಾಗಿರುವಂಥ ಕಲೆ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಇದ್ರ ಜೊತೆ ನಾವು ಉಪ್ಪು ಮತ್ತು ಅರಿಶಿನ, ಸಾಸಿವೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಯೂಸ್ ಮಾಡಿರೋದ್ರಿಂದ ಇದೆಲ್ಲ ಕಂಬೈನ್ ಆಗಿ 100ಗೆ 200% ರಿಸಲ್ಟ್ನ ನಮಗೆ ಕೊಡುತ್ತೆ. ಅಂದರೆ ಹಲ್ಲಿನ ಮೇಲಿರುವಂಥ ಕಲೆಗಳನ್ನು ಕಂಪ್ಲೀಟಾಗಿ ಕಡಿಮೆ ಮಾಡುತ್ತೆ. ಬಟ್ ನಾವು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಷ್ಟೇ. ಸೊ ನಾನು ಹೇಳಿರೋ ಪ್ರೊಸೀಜರಲ್ಲಿ ಫಾಲೋ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ತಪ್ಪದೆ ನಂಗೆ ಕಮೆಂಟ್ ಮಾಡಿ. ಯಾಕೆಂದರೆ ಬೇರೆಯವ್ರಿಗೂ ಕೂಡ ಆ ಕಮೆಂಟ್ ಓದೋದ್ರಿಂದ ಯೂಸ್ ಆಗುತ್ತೆ ಅಲ್ವಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸಲ್ಲಿ, ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗೆ
ಯಾರಿಗೆ ಈ ರೀತಿ ಹಲ್ಲುಗಳು ಕಲೆ ಆಗಿದ್ರೆ ಅಥವಾ ಬಾಯಿಂದ ದುರ್ವಾಸನೆ ಬರ್ತಾ ಇದ್ರೆ ಅಥವಾ ಬ್ಲೀಡಿಂಗ್ ಗಮ್ ಪ್ರಾಬ್ಲಮ್ ಇದ್ದರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಈ ರೀತಿ ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.